ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತು 8ನೇ ತರಗತಿಯ ವಿಜ್ಞಾನ ವಿಭಾಗದಲ್ಲಿ ಅಧ್ಯಾಯ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಎನ್ನುವಂತಹ ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ಲೋಹಗಳು ಮತ್ತು ಅಲೋಹಗಳು ಅಂದರೆ ಏನು, ಅವುಗಳ ಭೌತ ಗುಣಗಳೇನು, ಅವುಗಳ ರಾಸಾಯನಿಕ ಗುಣಗಳೇನು, ಅದೇ ರೀತಿ ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳೇನು ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಈ ಧಾತುಗಳು ಅನ್ನೋದು ಗೊತ್ತಿದೆ ನಿಮಗೆ. ಧಾತುಗಳು ಅಂದರೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವಂತಹ ವಸ್ತುವನ್ನು ನಾವು ಧಾತುಗಳು ಅಂತ ಕರಿತೀವಿ. ಉದಾಹರಣೆಗೆ ಕಬ್ಬಿಣ, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ, ತಾಮ್ರ, ಆಕ್ಸಿಜನ್, ಹೈಡ್ರೋಜನ್, ಈ ರೀತಿ 118 ಧಾತುಗಳನ್ನು ಇದುವರೆಗೆ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈ ಧಾತುಗಳನ್ನು ನಾವು ಪ್ರಮುಖವಾಗಿ 2 ಗುಂಪುಗಳನ್ನಾಗಿ ಮಾಡ್ತೀವಿ. 1ನೇ ಗುಂಪು ಲೋಹಗಳು ಮತ್ತು 2ನೇ ಗುಂಪು ಅಲೋಹಗಳು ಅಂತ. ಈ ಲೋಹಗಳು ಮತ್ತು ಅಲೋಹಗಳು ಧಾತುಗಳಲ್ಲಿ ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು. ಈ ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇವುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಯಾವುದು? ತಾಮ್ರದ ತಂತಿ. ತಾಮ್ರದ ತಂತಿಯನ್ನು ನಾವು ಎಲ್ಲಿ ನೋಡ್ತೀವಿ ಮಕ್ಕಳೇ? ಹೌದು ಅಲ್ವಾ, ಕರೆಂಟ್ ವೈರ್ಗಳಲ್ಲಿ, ಮನೆಗಳಲ್ಲಿ, ವಿದ್ಯುತ್ ತಂತಿಗಳಲ್ಲಿ ತಾಮ್ರದ ತಂತಿಯನ್ನು ಬಳಸ್ತೀವಿ. ನೋಡಿ, ಆ ಒಂದು ತಾಮ್ರ ಅನ್ನೋದು ಒಂದು ಲೋಹ. ಅದನ್ನ ನೋಡಿ ತಂತಿಗಳನ್ನಾಗಿ ಮಾಡಬಹುದು. ತಾಮ್ರವನ್ನು ತಂತಿಗಳನ್ನಾಗಿ ಮಾಡಬಹುದು. ಆ ಒಂದು ತಾಮ್ರದ ತಂತಿಯ ಮೂಲಕ ವಿದ್ಯುತ್ ಹರಿಯುತ್ತದೆ. ನಾವು ಯಾಕಪ್ಪ ಬಳಸ್ತೀವಿ ವಿದ್ಯುತ್ ತಂತಿಗಳಲ್ಲಿ ಅಂದಾಗ, ವಿದ್ಯುತ್ ವಾಹಕ ಅದು ತನ್ನ ಮೂಲಕ ವಿದ್ಯುತ್ತನ್ನ ಸರಾಗವಾಗಿ ಹರಿಯಲು ಬಿಡುತ್ತೆ. ನೋಡಿ, ಅದು ಒಂದು ವಿಶಿಷ್ಟ ಗುಣ. ಅದೇ ನೀವು ಕಲ್ಲಿದ್ದಲು ತಗೊಂಡ್ರೆ ಅಲ್ವಾ, ಕಲ್ಲಿದ್ದು ತಗೊಂಡ್ರೆ ಅದರಲ್ಲಿ ನಾವು ತಂತಿಗಳನ್ನಾಗಿ ಮಾಡಬಹುದಾ? ಮಾಡೋಕೆ ಬರೋದಿಲ್ಲ. ನೋಡಿ ನೋಡಿ, ಲೋಹದ ಒಂದು ವಿಶಿಷ್ಟ ಗುಣ, ಅದು ತಂತಿಗಳನ್ನಾಗಿ ಮಾಡಬಹುದು. ಇನ್ನೊಂದು ನಾವು ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಮನೆಯಲ್ಲಿ ಅಡಿಗೆ ಮಾಡಲು ಬಳಸುವಂತಹ ಪಾತ್ರೆಗಳು ಅಲ್ವಾ, ಅವು ಯಾವುದರಿಂದಾಗಿವೆ ಅಂತ ನಾವು ನೋಡಿದ್ರೆ, ಆ ಪಾತ್ರೆಗಳನ್ನು ಕೂಡ ಲೋಹಗಳು ಮತ್ತು ಮಿಶ್ರ ಲೋಹಗಳಿಂದ ಮಾಡಿರ್ತಾರೆ. ನೋಡಿ, ಅಲ್ಲಿ ಯಾವ ಗುಣ? ಅದು ಒಂದು ಅವುಗಳನ್ನ ಹಾಳೆಗಳನ್ನಾಗಿ ಮಾಡಬಹುದು. ಅದೇ ರೀತಿ ಅವು ಉಷ್ಣದ ಉತ್ತಮ ವಾಹಕ. ಅವು ತಮ್ಮ ಮೂಲಕ ಉಷ್ಣವನ್ನ ಸರಾಗವಾಗಿ ಹರಿಯಲು ಬಿಡುತ್ತವೆ ಮಕ್ಕಳೇ. ಹಾಗಾಗಿ ನಾವು ಈ ಪಾತ್ರೆಗಳನ್ನು ನಾವು ಅಡಿಗೆ ತಯಾರಿಕೆಯಲ್ಲಿ ಬಳಸ್ತೀವಿ. ನೋಡಿ, ಈ ಒಂದು ವಿಶಿಷ್ಟ ಗುಣಗಳು ಲೋಹಗಳಿಗಿದೆ. ಅದರ ಬಗ್ಗೆ ನಾವು ಮುಂದೆ ತಿಳಿತಾ ಹೋಗೋಣ. ಈಗ ಧಾತುಗಳನ್ನು ನಾವು 2 ಗುಂಪುಗಳನ್ನಾಗಿ ಮಾಡ್ತೀವಿ, ಒಂದು ಲೋಹಗಳು ಮತ್ತು ಅಲೋಹಗಳು ಅಂತ. ಇಲ್ಲಿ ಕೆಲವು ವಸ್ತುಗಳನ್ನ ಒಂದು ಪಟ್ಟಿ ಕಾಣಿಸ್ತಾ ಇದೆ ನಿಮಗೆ ಮಕ್ಕಳೇ. ಏನು ಆ ಪಟ್ಟಿ? ವಸ್ತುಗಳ ಗೋಚರತೆ ಮತ್ತು ಕಠಿಣತೆ. ಗೋಚರತೆ ಅಂದ್ರೆ ನಾವು ನೋಡೋದಕ್ಕೆ ಯಾವ ರೀತಿ ಕಾಣ್ತವೆ. ಗೋಚರತೆ ಅಂದ್ರೆ ನೋಡೋದಕ್ಕೆ ಯಾವ ರೀತಿ ಕಾಣ್ತವೆ. ಕಠಿಣತೆ. ಕಠಿಣತೆ ಅಂದ್ರೆ ಏನು? ಅವು ಕಠಿಣವಾಗಿದವ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ವಸ್ತು ಅಥವಾ ಪದಾರ್ಥ. ವಸ್ತು ಅಥವಾ ಪದಾರ್ಥ ಕಬ್ಬಿಣ. ಕಬ್ಬಿಣ ತಗೊಂಡ್ರೆ ಅದು ಹೇಗೆ ಕಾಣುತ್ತೆ? ಹೊಳೆಯುತ್ತಾ ಅಥವಾ ಇಲ್ವಾ? ಗೋಚರತೆ. ನೋಡಿ, ಕಬ್ಬಿಣ, ಹೊಸ ಕಬ್ಬಿಣ ತರ್ತೀರಿ, ಆ ಕಬ್ಬಿಣ ಯಾವ ರೀತಿ ಇರುತ್ತೆ? ಹೊಳೆಯುತ್ತೆ, ಒಳಗಿದೆ ಅಲ್ವಾ, ಹೊಳಪು. ಕಠಿಣತೆ. ಕಠಿಣತೆಗೆ ಬಂದಾಗ ಇದು ಹೆಚ್ಚು ಕಠಿಣ. ಹೆಚ್ಚು ಕಠಿಣ. ಇದು ಹೆಚ್ಚು ಕಠಿಣ. ಕಲ್ಲಿದ್ದಲು ಯಾವ ರೀತಿ ಕಾಣುತ್ತೆ? ಕಪ್ಪಗಿರುತ್ತೆ ಅಲ್ವಾ, ಅಂದ್ರೆ ಅದು ಹೊಳೆಯುತ್ತಾ ಇಲ್ಲ, ಮಸುಕು. ಗೋಚರತೆ ಮಸುಕಾಗಿ ಕಾಣುತ್ತೆ.
ಕಠಿಣತೆಗೆ ಬಂದಾಗ ಅದು ತುಂಬಾ ಕಠಿಣವಾಗಿರುತ್ತಾ? ಇಲ್ಲ, ಅಷ್ಟೇನು ಕಠಿಣವಲ್ಲದ. ಅಷ್ಟೇನು ಕಠಿಣವಲ್ಲದ, ಅಷ್ಟೇನು ಕಠಿಣವಲ್ಲದ ಒಂದು ಗುಣವನ್ನು ಹೊಂದಿರುತ್ತೆ ಕಲ್ಲು. ಸ್ವಲ್ಪ ಯಾವ ರೀತಿ ಇರುತ್ತೆ? ಗೋಚರತೆ, ಹೊಳಪು. ಅದೇ ರೀತಿ ಇಲ್ಲಿ ಕಠಿಣವಾಗಿರುತ್ತಾ? ಇಲ್ಲ, ಅಷ್ಟೇನು ಕಠಿಣವಲ್ಲದ. ಅಷ್ಟೇನು ಕಠಿಣವಲ್ಲದ. ಅಲ್ಯೂಮಿನಿಯಂ ತಗೊಳ್ಳಿ, ಹೊಸ ಅಲ್ಯೂಮಿನಿಯಂ ತಂದಾಗ ಅದು ಕೂಡ ಹೊಳೆಯುತ್ತೆ, ಹೊಳಪಿದೆ. ಇದು ಹೆಚ್ಚು ಕಠಿಣ. ನೆಕ್ಸ್ಟ್ ತಾಮ್ರಕ್ಕೆ ಬಂದಾಗ ಅದು ಕೂಡ ಹೊಳೆಯುತ್ತೆ, ಹೊಳಪು. ಇದು ಹೆಚ್ಚು ಕಠಿಣ. ಇಲ್ಲಿ 5 ಉದಾಹರಣೆಗಳನ್ನು ತಗೊಂಡಾಗ ಕಬ್ಬಿಣ ಗೋಚರತೆ, ಹೊಳೆಯುತ್ತೆ, ಹೆಚ್ಚು ಕಠಿಣವಾಗಿದೆ. ಕಲ್ಲಿದ್ದಲು ಮೊಸುಕಾಗಿದೆ, ಅಷ್ಟೇನೂ ಕಠಿಣವಲ್ಲದ್ದು. ಇದು ಸ್ವಲ್ಪ ಹೊಳಪಿರುತ್ತೆ, ಆದರೆ ಅದೇನಾಗಿದೆ? ಅಷ್ಟೇನೂ ಕಠಿಣವಲ್ಲದ. ಅಲ್ಯೂಮಿನಿಯಂ ತಗೊಂಡ್ರೆ ಅದು ಕೂಡ ಹೊಳೆಯುತ್ತೆ, ಹೆಚ್ಚು ಕಠಿಣವಾಗಿರುತ್ತೆ. ತಾಮ್ರ ತಗೊಂಡ್ರೆ ಅದು ಕೂಡ ಹೊಳೆಯುತ್ತೆ, ಅದು ಹೆಚ್ಚು ಕಠಿಣವಾಗಿರುತ್ತೆ. ಇಲ್ಲಿ ಈ ಹೊಳಪನ್ನು ಹೊಂದಿರುವಂತಹ, ನೋಡೋದಕ್ಕೆ ಹೊಳೆಯುವಂತಹ ಏನು ವಸ್ತುಗಳಿದ್ದಾವೆ ಅವುಗಳನ್ನ ನಾವು ಲೋಹಗಳು ಅಂತ ಕರಿತೀವಿ. ಆಮೇಲೆ ಹೆಚ್ಚು ಕಠಿಣವಾಗಿರುವಂತಹ ವಸ್ತುಗಳನ್ನ ನಾವು ಲೋಹಗಳು ಅಂತ ಕರಿತೀವಿ. ಹಾಗಾದ್ರೆ ಇವುಗಳಲ್ಲಿ ಯಾವುದಾದಪ್ಪ ಲೋಹಗಳು ಅಂತ ಮಾತಾಡಿದ್ರೆ, ಒಂದು ಕಬ್ಬಿಣ, ಆಮೇಲೆ ಅಲ್ಯೂಮಿನಿಯಂ, ಆಮೇಲೆ ತಾಮ್ರ, ಇವುಗಳನ್ನ ನಾವು ಲೋಹಗಳು ಅಂತ ಕರಿತೀವಿ. ಮಕ್ಕಳು, ಇವತ್ತು ಈ ಒಂದು ಪಟ್ಟಿಯಿಂದ ನಾವೇನು ತಿಳ್ಕೊಂಡ್ವಿ? ಲೋಹಗಳ 2 ಭೌತ ಗುಣಗಳನ್ನು ತಿಳ್ಕೊಂಡ್ವಿ ನಾವು. ಏನು? ಲೋಹಗಳು ಹೊಳೆಯುತ್ತವೆ, ಅದೇ ರೀತಿ ಲೋಹಗಳು ಹೆಚ್ಚು ಕಠಿಣವಾಗಿವೆ. ಇದು ಈ ಲೋಹಗಳ ಭೌತ ಗುಣಗಳು. ಹಾಗಾದ್ರೆ ಉಳಿದವು ಯಾವುವು? ಕಲ್ಲಿದ್ದಲು ಮತ್ತೆ ಸಲ್ಫರ್. ಇವು ಯಾವುವು ಅಂತ ನೋಡಿದಾಗ ಇವುಗಳನ್ನ ನಾವು ಅಲೋಹಗಳು ಅಂತ ಕರಿತೀವಿ. ನೋಡಿ, ಕಲ್ಲಿದ್ದಲು ಮತ್ತು ಸಲ್ಫರ್ ಅಷ್ಟೇನು ಹೊಳೆಯುವುದಿಲ್ಲ, ಮಸುಕಾಗಿ ಕಾಣ್ತವೆ, ಆದರೆ ಅವು ಅಷ್ಟೇನೂ ಕಠಿಣವೂ ಆಗಿರುವುದಿಲ್ಲ. ಹಾಗಾಗಿ ಅವುಗಳನ್ನು ನಾವು ಅಲೋಹಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ ಮಕ್ಕಳೇ. ಅಲೋಹಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಈ ರೀತಿ ನಾವು ಇಲ್ಲಿ 2 ಗುಣಗಳನ್ನು ನಾವು ತಿಳಿತಾ ಹೋಗ್ತೀವಿ. ಈಗ ಮುಂದಿನದಾಗಿ ನಾವು ಏನ್ ಮಾಡೋಣ? ಇಲ್ಲಿ ನಾವು 2 ಗುಣಗಳನ್ನು ತಿಳ್ಕೊಂಡ್ವಿ ಲೋಹಗಳದ್ದು. ಒಂದು, ಲೋಹಗಳು ಹೊಳೆಯುತ್ತವೆ ಮತ್ತು ಲೋಹಗಳು ಕಠಿಣವಾಗಿವೆ ಅಂತ ನಾವು ಈಗ ತಿಳ್ಕೊಂಡ್ವಿ. ಈಗ ನಾನು ಏನ್ ತಗೊಳ್ತೀನಿ? ಕಬ್ಬಿಣದ ಒಂದು ಚಿಕ್ಕ ಮೊಳೆ, ಕಬ್ಬಿಣದ ಒಂದು ಚಿಕ್ಕ ಮೊಳೆ ತಗೊಳ್ತೀನಿ. ಕಲ್ಲಿದ್ದಲಿನ ಒಂದು ಚೂರನ್ನು ತಗೊಳ್ತೀನಿ. ಆಮೇಲೆ ಅದೇ ರೀತಿ ಒಂದು ಅಲ್ಯೂಮಿನಿಯಂನ ದಪ್ಪ ತಂತಿಯ ತುಣುಕನ್ನು ತಗೊಳ್ತೀನಿ. ದಪ್ಪ
ಆಮೇಲೆ ಒಂದು ಪೆನ್ಸಿಲ್ ಕಡ್ಡಿಯನ್ನು ತಗೊಳ್ತೀವಿ. ಆಮೇಲೆ ಒಂದು ಸುತ್ತಿಗೆಯನ್ನು ತಗೊಳ್ತೀನಿ. ಈಗೇನ್ ಮಾಡ್ತೀನಿ, ನಾನು ಆ ಸುತ್ತಿಗೆಯಿಂದ ಏನ್ ಮಾಡ್ತೀನಿ, ಈ ಕಬ್ಬಿಣದ ಒಂದು ಚಿಕ್ಕ ಮೊಳೆಗೆ ಬಡಿತಾ ಬರ್ತೀನಿ. ಆ ಚಿಕ್ಕ ಮೊಳೆಗೆ ಬಡಿತಾ ಬಂದಂಗೆ ಅದು ಶಬ್ದವನ್ನ ಉಂಟು ಮಾಡುತ್ತೆ. ಒಂದು ಇನ್ನು ಬಡಿತಾ ಇದ್ರೆ ಆ ಮೊಳೆಗೆ ಏನಾಗುತ್ತೆ, ಅದು ಸ್ವಲ್ಪ ಅಗಲ ಆಗ್ತಾ ಹೋಗುತ್ತೆ. ಯಾವುದು? ಚಿಕ್ಕ ಮೊಳೆ. ನೆಕ್ಸ್ಟ್ ಕಲ್ಲಿದ್ದಲಿನ ಚೂರು ತಗೊಂಡು ಸುತ್ತಿಗೆಯಿಂದ ಬಡಿದಾಗ ಏನಾಗ್ಬೋದು, ಅದೇನಾಗುತ್ತೆ, ಪೀಸ್ ಆಗೋಗುತ್ತೆ, ಚೂರ್ ಆಗೋಗುತ್ತೆ ಅಲ್ವಾ? ಅದ್ಯಾಕೆ ಕಬ್ಬಿಣದಂಗೆ ಅದು ಏನು ಎಷ್ಟು ಹೊಡೆದ್ರು ಅದು ಹಾಗೆ ಇರಲಿಲ್ಲ, ಅದು ಚೂರ್ ಆಯಿತು. ಕಲ್ಲಿದ್ದಲಿನ ಚೂರು ಸುತ್ತಿಗೆಯಿಂದ ಹೊಡೆದಾಗ ಏನಾಗುತ್ತೆ, ಅದು ಚೂರ್ ಆಗೋಗುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂನ ದಪ್ಪ ತಂತಿಯ ತುಣುಕನ್ನು ತಗೊಂಡು ಇದನ್ನು ಕೂಡ ಸುತ್ತಿಗೆಯಿಂದ ಬಡಿತಾ ಬನ್ನಿ, ಆಗಲೂ ಕೂಡ ಏನಾಗುತ್ತೆ, ಅದು ಪೀಸ್ ಆಗೋದಿಲ್ಲ ಅಲ್ವಾ? ಸ್ವಲ್ಪ ಹಾಳೆಗಳಾಗಿ ಬರ್ತಾ ಇರುತ್ತೆ, ಹಾಳೆಗಳಾಗಿ ಅಗಲ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ಪೆನ್ಸಿಲ್ ಕಡ್ಡಿ ತಗೊಳ್ಳಿ, ಅದನ್ನ ಸುತ್ತಿಗೆಯಿಂದ ಬಡಿರಿ, ಏನಾಗುತ್ತೆ, ಪೆನ್ಸಿಲ್ ಕಡ್ಡಿ ಚೂರ್ ಆಗೋಗುತ್ತೆ. ನೋಡಿ, ಇದರಲ್ಲಿ ಯಾವುದು ಚೂರ್ ಆಗದೆ ಇರೋದು ಅಂದಾಗ ಒಂದು ಕಬ್ಬಿಣದ ಚಿಕ್ಕ ಮೊಳೆ ಮತ್ತು ಅಲ್ಯೂಮಿನಿಯಂನ ಒಂದು ತಂತಿಯ ತುಣುಕು. ಇದು ನೀವು ಎಷ್ಟೇ ಸುತ್ತಿಗೆಯಿಂದ ಬಡಿದ್ರೂ ಕೂಡ ಅದು ಪೀಸು ಆಗೋದಿಲ್ಲ, ಆದರೆ ಇನ್ನೂ ಜಾಸ್ತಿ ಬಡ್ದಂಗೆ ಅದು ಹಾಳೆಯಾಗಿ ರೂಪುಗೊಳ್ಳುತ್ತೆ. ಈ ರೀತಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಹಾಳೆಯಾಗಿ ರೂಪುಗೊಳ್ಳುತ್ತೆ. ಈ ಗುಣವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಆ ಲೋಹಗಳ ಕುಟ್ಯತೆ ಅಂತ ನಾವು ಕರಿತೀವಿ. ಯಾವ ಗುಣ ಇದು? ಕುಟ್ಯತೆ ಗುಣ, ಕುಟ್ಯ ಗುಣ ಅಥವಾ ಕುಟ್ಯತೆ ಗುಣ. ನೋಡಿ, ಲೋಹಗಳಿಗೆ ಒಂದು ವಿಶೇಷವಾದ ಗುಣ. ಲೋಹಗಳನ್ನು ಬಡಿದು ಹಾಳೆಗಳನ್ನಾಗಿ ಮಾಡುವಂತಹ ಗುಣವನ್ನ ಕುಟ್ಯತೆ ಗುಣ ಅಂತ ನಾವು ಕರಿತೀವಿ. ಹಾಳೆಗಳನ್ನಾಗಿ ಮಾಡುವಂತಹ ಗುಣವನ್ನು ಅಂತ ಕರಿತೀವಿ, ಕುಟ್ಯತೆ ಗುಣ ಅಂತ ನಾವು ಕರಿತೀವಿ ಅಲ್ವಾ? ಇದ್ರಲ್ಲಿ ಯಾವ್ದಪ್ಪ ಮೊಳೆ ಏನಾಯ್ತು? ಚಪ್ಪಟೆ ಆಯ್ತು. ಕಲ್ಲಿದ್ದಲು ಚಪ್ಪಟೆ ಆಯ್ತಾ? ಇಲ್ಲ, ಮೊಳೆ ಚಪ್ಪಟೆ ಆಯ್ತು. ಅಲ್ಯೂಮಿನಿಯಂನ ದಪ್ಪ ತಂತಿಯ ತುಣುಕು ಏನಾಯ್ತು? ಚಪ್ಪಟೆ ಆಯ್ತು. ಒಂದು ಪೆನ್ಸಿಲ್ ಕಡ್ಡಿ ಏನಾಯ್ತು? ಇದು ಹಾಳೆ ಆಗ್ಲಿಲ್ಲ, ಏನಾಯ್ತು? ಚೂರ್ ಆಯ್ತು ಅಲ್ವಾ? ಈ ಗುಣವನ್ನ ನಾವು ಕುಟ್ಯ ಗುಣ ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಕಲ್ಲಿದ್ದಲಿನ ಚೂರು ಮತ್ತು ಒಂದು ಪೆನ್ಸಿಲ್ ಇವೇನು ಹಾಗಾದ್ರೆ ಸುತ್ತಿಗೆಯಿಂದ ಬಡಿದ್ರೆ ಚೂರ್ ಆಗೋ ಏನಪ್ಪಾ ಅಂದ್ರೆ ಅವು ಅಲೋಹಗಳಾಗಿರ್ತವೆ. ಹಾಗಾದ್ರೆ ಲೋಹಗಳ ಇನ್ನೊಂದು ಲಕ್ಷಣ ತಿಳ್ಕೊಂಡ್ವಿ, ಲೋಹಗಳು ಕುಟ್ಯ ಗುಣವನ್ನು ಹೊಂದಿರ್ತವೆ. ಕುಟ್ಯ ಗುಣ ಅಂದ್ರೆ ಏನಪ್ಪಾ ಅಂದ್ರೆ ಲೋಹಗಳನ್ನು ಹಾಳೆಗಳನ್ನಾಗಿ ಮಾಡುವ ಗುಣವೇ ಕುಟ್ಯ ಗುಣ. ಹಾಗಾದ್ರೆ ಅಲೋಹಗಳಿಗೆ ಈ ಕುಟ್ಯ ಗುಣ ಇರೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ? ಅಲೋಹಗಳಿಗೆ ಕುಟ್ಯ ಗುಣ ಅನ್ನೋದು ಇರೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಅದೇ ರೀತಿ ನೀವು ಇದನ್ನ ನೋಡಿದ್ವಿ, ಲೋಹಗಳು ಕುಟ್ಯ ಗುಣವನ್ನ ಹೊಂದಿರ್ತವೆ ಅಂತ ಗೊತ್ತಾಯ್ತು ನಮಗೆ ಅಲ್ವಾ? ಈಗ ನೀವು ಮನೆಯಲ್ಲಿ ಏನು ಕುಕ್ಕರ್ ಬಳಸ್ತೀರಿ, ಅಡಿಗೆ ಮನೆಯಲ್ಲಿ ಅಲ್ವಾ, ನೋಡಿದಿರಿ. ಪಾನ್ ಅನ್ನ ಬಳಸ್ತೀರಿ ಅಲ್ವಾ, ಅಥವಾ ಹೆಂಚನ್ನ ಬಳಸ್ತೀರಿ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಿಡಿಕೆನೋ ಅಥವಾ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಅಥವಾ ಮರದ ಹಿಡಿಕೆ ಇಲ್ಲ ಅಂದ್ರೆ ಏನಾಗ್ಬೋದು ಅಲ್ವಾ? ಏನಾಗ್ಬೋದು? ಸುಟ್ಟ ಗಾಯಗಳಾಗ್ಬೋದು. ಬಿಸಿ ಪಾತ್ರೆ ಮುಟ್ಟಿದಾಗ ನಾವೇನ್ ಮಾಡ್ತೀವಿ, ಈ ಕುಕ್ಕರಿಗಾದ್ರೆ ಒಂದು ಪ್ಲಾಸ್ಟಿಕ್ ಹಿಡಿಕೆ ಇರುತ್ತೆ, ಅಥವಾ ಇನ್ನೊಂದಕ್ಕೆ ಹಂಚಾದ್ರೆ ಅದಕ್ಕೊಂದು ಮರದ ಹಿಡಿಕೆ ಯಾಕೆ ಕೊಟ್ಟಿರ್ತಾರೆ ಅಂತ ನೋಡಿದಾಗ ನೋಡಿ, ಆ ಒಂದು ಲೋಹಗಳು ತಮ್ಮ ಮೂಲಕ ಉಷ್ಣವನ್ನ ಹರಿಸ್ತವೆ. ಆ ಲೋಹಗಳು ತಮ್ಮ ಮೂಲಕ ಉಷ್ಣವನ್ನ ಹರಿಸ್ತವೆ. ಹಾಗಾದ್ರೆ ಲೋಹಗಳಿಗೆ ಯಾವ ಗುಣ ಇದೆ ಅಂತ ಹೇಳ್ಬೋದು ನಾವು? ಆ ಲೋಹಗಳು ಉತ್ತಮ ಉಷ್ಣ ವಾಹಕಗಳು ಅಂತ ಹೇಳ್ಬೋದು ಮಕ್ಕಳೇ ಅಲ್ವಾ? ಲೋಹಗಳು ಉಷ್ಣದ ಉತ್ತಮ ವಾಹಕಗಳು, ಅಂದ್ರೆ ತಮ್ಮ ಮೂಲಕ ಅವು ಉಷ್ಣವನ್ನ ಸರಾಗವಾಗಿ ಹಾದು ಹೋಗಲು ಬಿಡುತ್ತವೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ಗುಣ ತಿಳ್ಕೊಂಡ್ವಿ, ಲೋಹಗಳು
ಉಷ್ಣ ವಾಹಕಗಳು. ಅದೇ ರೀತಿ ನೀವು ಒಂದು ಟೆಸ್ಟರ್ ಅಂತ ನೋಡಿರ್ತೀವಿ. ಆ ಟೆಸ್ಟರ್ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂದ್ರೆ ಅಲ್ಲಿ ಈ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿತಿದೆಯೋ ಅಥವಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ಆ ಟೆಸ್ಟರ್ ಅನ್ನ ಬಳಸ್ತಾರೆ ಅನ್ನೋದು ಗೊತ್ತು ನಿಮಗೆ ಅಲ್ವಾ. ಆ ಟೆಸ್ಟರ್ನ ಉಪಯೋಗ ಈಗ ಒಂದು ವಿದ್ಯುತ್ ಮಂಡಲ. ಈಗ ವಿದ್ಯುತ್ ಮಂಡಲ ಮಾಡೋದು ನೀವೆಲ್ಲ 6ನೇ ಕ್ಲಾಸಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ತಯಾರಿಸಿರ್ತೀರಿ. ಹೇಗೆ ಆ ಒಂದು ವಿದ್ಯುತ್ ಮಂಡಲವನ್ನ ನೀವು ಮಾಡಿರ್ತೀರಿ ಅನ್ನೋದು ನಮಗೆ ಏನು ಗೊತ್ತಿದೆ. ಏನು ವಿದ್ಯುತ್ ಮಂಡಲ ಮಾಡೋದಕ್ಕೆ ಒಂದು ಮೊಳೆ, ಕಬ್ಬಿಣದ ಮೊಳೆನ ತಗೊಂಡು ಏನ್ ಮಾಡಬೇಕು, ಇದನ್ನ ಒಂದು ತಾಮ್ರದ ತಂತಿನ ತಗೊಂಡು ಇದನ್ನು ತಗೊಂಡು ಒಂದು ಶೆಲ್ಲಿಗೆ ಅಥವಾ ಒಂದು ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಕೊಡೋದು, ಅಲ್ಲಿಂದ ಒಂದು ಬಲ್ಬಿಗೆ ಸಂಪರ್ಕವನ್ನ ಕೊಡೋದು, ಅಲ್ಲಿಂದ ಮತ್ತೆ ಆ ವಿದ್ಯುತ್ ತಂತಿನ ತಂದು ಈ ಮೊಳೆಗೆ ಸಂಪರ್ಕವನ್ನ ಕೊಡೋದು. ಈ ರೀತಿ ನಾವು ಒಂದು ಸರಳ ವಿದ್ಯುತ್ ಮಂಡಲವನ್ನ ಮಾಡಿರೋದು ಗೊತ್ತೇ ಇದೆ ಅಲ್ವಾ. ಇದೇನ್ ಮಾಡ್ತೀವಿ, ಈ ವೈರನ್ನ ನೀವು ಈ ಮೊಳೆಗೆ ಟಚ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ವಿದ್ಯುತ್ ಬಲ್ಬ್ ಉರಿಯುತ್ತೆ. ಅದೇ ನೀವು ಸ್ವಲ್ಪ ಹಿಂದಕ್ಕೆ ತಗೊಂಡಾಗ ಈ ವಿದ್ಯುತ್ ಬಲ್ಬ್ ಆಫ್ ಆಗುತ್ತೆ. ನೋಡಿ, ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ನಾವು ತಗೊಂಡಿರೋದು ಯಾವುದೋ ಒಂದು ತಂತಿ ಅಲ್ವಾ, ತಾಮ್ರದ ತಂತಿನ ಯಾವುದೋ ಆಗಿರ್ಬೋದು. ಇದೇನ್ ಮಾಡುತ್ತೆ ಹಾಗಾದ್ರೆ ಅಂದಾಗ ಅದು ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಸುತ್ತದೆ. ಏನನ್ನು ಹರಿಸುತ್ತೆ? ವಿದ್ಯುತ್ ಅನ್ನು ಹರಿಸುತ್ತದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಲೋಹಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಸುತ್ತವೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ಕೂಡ ಒಂದು ಮುಖ್ಯವಾದ ಗುಣ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಕೂಡ. ಅದೇ ಅಲೋಹಗಳು ಸ್ವಲ್ಪ ತಗೊಂಡು ಕಲ್ಲಿದ್ದಲು ಅದರ ಮೂಲಕ ಹರಿಯೋದಿಲ್ಲ ವಿದ್ಯುತ್, ಅಲೋಹಗಳು ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಸುವುದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಸುವುದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ನಾವಿಷ್ಟು ಗುಣಗಳನ್ನ ನಾವು ತಿಳಿತಾ ಬಂದ್ವಿ ಈಗ ಅಲ್ವಾ. ಹಾಗಾದ್ರೆ ಈ ವಸ್ತುಗಳನ್ನ ನಾವು ಬರಿತಾ ಹೋಗೋಣ. ಏನು ಆ ವಸ್ತುಗಳು ಉತ್ತಮ ವಾಹಕನೋ ಅಥವಾ ದುರ್ಬಲ ವಾಹಕನೋ ಅನ್ನೋದನ್ನು ನಾವು ಉದಾಹರಣೆ 1 ಕಬ್ಬಿಣದ ಸಲಾಕೆ ಅಥವಾ ಮೊಳೆ. ಕಬ್ಬಿಣದ ಸಲಾಕೆ ಅಥವಾ ಮೊಳೆ. ಆಮೇಲೆ ಸಲ್ಫರ್, ಮೂರನೇದು ಕಲ್ಲಿದ್ದಲಿನ ಚೂರು, ನಾಲ್ಕನೇದು ತಾಮ್ರದ ತಂತಿ. ಇದರಲ್ಲಿ ಯಾವುದು ಉತ್ತಮ ವಾಹಕ, ದುರ್ಬಲ ವಾಹಕ ಅಂತ ನಾವು ಮಾಡಬಹುದು. ನೋಡಿದಾಗ ಮೊಳೆಯನ್ನ ನಾವು ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಉತ್ತಮ ವಾಹಕ ಆಗುತ್ತೆ. ಅಂದ್ರೆ ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಸುತ್ತದೆ. ಸಲ್ಫರ್ ತಗೊಳ್ಳಿ, ಅದು ವಿದ್ಯುತ್ ಅನ್ನು ಹರಿಸುತ್ತಾ ಇಲ್ಲ, ದುರ್ಬಲ ವಾಹಕ ಆಗುತ್ತೆ. ಕಲ್ಲಿದ್ದಲಿನ ಚೂರು, ಇದು ಕೂಡ ದುರ್ಬಲ ವಾಹಕ. ತಾಮ್ರದ ತಂತಿ, ಇದು ಉತ್ತಮ ವಾಹಕ. ನೋಡಿ, ಕಬ್ಬಿಣದ ಸಲಾಕೆ ಅಥವಾ ಮೊಳೆ ಉತ್ತಮ ವಾಹಕ ಆಗುತ್ತೆ. ಸಲ್ಫರ್ ದುರ್ಬಲ ವಾಹಕ, ಕಲ್ಲಿದ್ದಲಿನ ಚೂರು ದುರ್ಬಲ ವಾಹಕ, ತಾಮ್ರದ ತಂತಿ ಉತ್ತಮ ವಾಹಕ. ಇದರಲ್ಲಿ ಯಾವುದಪ್ಪ ಉತ್ತಮ ವಾಹಕಗಳು? ಒಂದು ಕಬ್ಬಿಣ ಮತ್ತು ಇನ್ನೊಂದು ಯಾವುದು ತಾಮ್ರ. ಹಾಗಾದ್ರೆ ಮನೆಯಲ್ಲಿ ಬಳಸೋದು ಯಾವುದು ಮಕ್ಕಳೇ? ಗೊತ್ತೇ ಇದೆ, ತಾಮ್ರದ ತಂತಿ. ಇವು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಸ್ತವೆ. ಅವು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಸದೇ ಇದ್ದರೆ ನೋಡಿ, ನಮಗೆ
ಈ ಬಲ್ಬು ಉರಿಯೋದಿಲ್ಲ, ಟ್ಯೂಬ್ಲೈಟ್ ಬರೋದಿಲ್ಲ, ಟಿ ವಿ ಬರೋದಿಲ್ಲ, ಫ್ರಿಡ್ಜ್ ಬರೋದಿಲ್ಲ, ಮಿಕ್ಸರ್ ತಿರುಗೋದಿಲ್ಲ, ಫ್ಯಾನ್ ತಿರುಗೋದಿಲ್ಲ ಅಲ್ವಾ. ಅವು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಸಬೇಕು. ಅಂತಹ ವಿಶೇಷವಾದ ವಸ್ತುಗಳು ಈ ಲೋಹಗಳು ಮಕ್ಕಳೇ ಅಲ್ವಾ. ಆದರೆ ನಾವಿಲ್ಲಿ ತಿಳ್ಕೊಂಡ್ವಿ, ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು, ಅಲೋಹಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು. ದುರ್ಬಲ ಅಂದರೆ ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಸೋದೇ ಇಲ್ಲ. ಈ ರೀತಿ ನಾವು ಈ ಲೋಹಗಳ ಗುಣಗಳನ್ನ ನಾವು ತಿಳ್ಕೊಳ್ತಾ ಇರ್ತೇವೆ ಅಲ್ವಾ. ತಿಳ್ಕೊಂಡ್ವಿ ಮಕ್ಕಳೇ. ನೆಕ್ಸ್ಟ್ ಅದೇ ರೀತಿ ಈ ತಾಮ್ರದ ತಂತಿ ನೋಡಿ, ತಾಮ್ರವನ್ನು ಏನಾಗಿ ಮಾಡಬಹುದು ನೋಡಿ, ತಂತಿ ಅಲ್ವಾ. ಈ ತಂತಿಯನ್ನಾಗಿ ಮಾಡುವಂತಹ ಗುಣವನ್ನ ಲೋಹಗಳ ತನ್ಯ ಗುಣ, ತನ್ಯತೆ ಅಂತ ನಾವು ಕರಿತೀವಿ. ಲೋಹಗಳನ್ನ ತಂತಿಗಳನ್ನಾಗಿ ಮಾಡುವಂತಹ ಗುಣ ತನ್ಯತೆ ಗುಣ. ಲೋಹಗಳನ್ನು ತಂತಿಗಳನ್ನಾಗಿ ಮಾಡುವಂತಹ ಗುಣವೇ ಎಂತಹ ಗುಣ, ತನ್ಯ ಗುಣ. ನೋಡಿ, ಲೋಹಗಳು ಪುಟ್ಟ ಗುಣವನ್ನು ಹೊಂದಿವೆ, ತನ್ಯ ಗುಣವನ್ನು ಕೂಡ ಹೊಂದಿವೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಆ ತಂತಿಗಳನ್ನಾಗಿ ಮಾಡೋದ್ರಿಂದ ಅವು ತಮ್ಮ ಮೂಲಕ ವಿದ್ಯುತ್ತನ್ನ ಹರಿಸೋಕೆ ಬರುತ್ತೆ ಅಂತ ಮಕ್ಕಳೇ ಅಲ್ವಾ. ಈ ರೀತಿ ನಾವು ಈ ಲೋಹಗಳು ಮತ್ತು ಅಲೋಹಗಳ ಕೆಲವು ಭೌತ ಗುಣಗಳನ್ನು ನಾವು ತಿಳ್ಕೊಳ್ತಾ ಹೋಗಿ. ಹಾಗೆ ಲೋಹಗಳು ಅಂದ್ರೆ ಏನು ಅಂತ ಹೇಳ್ತೀರ ಮಕ್ಕಳೇ ಅಂದಾಗ ಅಲ್ವಾ, ಹೊಳೆಯುವ, ಕಠಿಣವಾಗಿರುವ ಅಲ್ವಾ, ತನ್ಯ ಮತ್ತು ಪುಟ್ಯ ಗುಣವನ್ನು ಹೊಂದಿರುವ, ಶಬ್ದವನ್ನು ಹೊಂದಿರುವ ವಸ್ತುಗಳನ್ನ ನಾವು ಏನಂತ ಕರಿತೀವಿ, ಲೋಹಗಳು ಅಂತ ಕರಿತೀವಿ. ಹಾಗಾದ್ರೆ ಹೊಳೆಯದ ಅಲ್ವಾ, ಕಠಿಣವಲ್ಲದ, ಆಮೇಲೆ ಶಬ್ದವನ್ನು ಹೊಂದಿರದ, ತನ್ಯ ಮತ್ತು ಪುಟ್ಯ ಗುಣವನ್ನ ಹೊಂದಿರದ ವಸ್ತುಗಳನ್ನ ನಾವು ಅಲೋಹಗಳು ಅಂತ ಕರಿತೀವಿ ಅಲ್ವಾ. ಆ ಲೋಹಗಳಿಗೆ ಉದಾಹರಣೆ ಯಾವುದು ಅಂದಾಗ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ ಇತ್ಯಾದಿ. ಅಲೋಹಗಳಿಗೆ ಉದಾಹರಣೆ ಬಂದಾಗ ನಾವು ಸಲ್ಫರ್, ಆಮೇಲೆ ಕಾರ್ಬನ್, ಹೈಡ್ರೋಜನ್, ಅದೇ ರೀತಿ ರಂಜಕ, ಇವೆಲ್ಲವನ್ನ ನಾವು ಅಲೋಹಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ. ಹಾಗಾದ್ರೆ ಲೋಹಗಳು ಅಂದ್ರೆ ಗೊತ್ತಾಯ್ತು. ಆ ಲೋಹಗಳು ಎಂದರೇನು, ಯಾವ್ಯಾವ ಗುಣಗಳನ್ನು ಹೊಂದಿವೆ ಅಲ್ವಾ. ಲೋಹಗಳು ಯಾವ್ಯಾವ ಗುಣಗಳನ್ನು ಹೊಂದಿವೆ, ಅಲೋಹಗಳು ಯಾವ್ಯಾವ ಗುಣಗಳನ್ನು ಹೊಂದಿವೆ ಅನ್ನೋದನ್ನ ನಾವೀಗ ವ್ಯತ್ಯಾಸಗಳ ಮೂಲಕ, ಲೋಹ ಮತ್ತು ಅಲೋಹಗಳಿರುವಂತಹ ವ್ಯತ್ಯಾಸಗಳ ಮೂಲಕ ತಿಳ್ಕೋಬಹುದು ನಾವು. ವ್ಯತ್ಯಾಸಗಳ ಮೂಲಕ ತಿಳ್ಕೊಳ್ತಾ ಹೋಗೋಣ. ನೋಡಿ, ಲೋಹಗಳು ಅಲೋಹಗಳು ಒಂದನೇ ಗುಣ, ಲೋಹಗಳು ಹೊಳೆಯುತ್ತವೆ. ಎರಡನೇದು, ಲೋಹಗಳು ಕಠಿಣವಾಗಿವೆ. ಲೋಹಗಳು ತನ್ಯ ಹಾಗೂ ಪುಟ್ಯ ಗುಣವನ್ನು ಹೊಂದಿವೆ. ನಾಲ್ಕನೇ, ಲೋಹಗಳು ಉತ್ತಮ, ಉಷ್ಣ ಹಾಗೂ ವಿದ್ಯುತ್ ವಾಹಕಗಳು. ಲೋಹಗಳು ಉತ್ತಮ, ಉಷ್ಣ ಹಾಗೂ ವಿದ್ಯುತ್ ವಾಹಕಗಳು. ಅದೇ ರೀತಿ ಲೋಹಗಳು ಶಬ್ದ ಉಂಟು ಮಾಡುತ್ತವೆ.
ನೋಡಿ, ಇವು ಲೋಹಗಳ ಗುಣಗಳು ಪಟ್ಟಿ ಮಾಡಿದೆನ ಅಲ್ವಾ. ಲೋಹಗಳು ಒಳೆಯುತ್ತವೆ, ಒಳಪನ್ನು ಹೊಂದಿವೆ ಅಂತ ನೋಡಿದ್ವಿ. ಲೋಹಗಳು ಕಠಿಣವಾಗಿವೆ, ತುಂಬಾ ಕಠಿಣವಾಗಿರ್ತವಲ್ವ. ಲೋಹಗಳು ತನ್ಯ ಮತ್ತು ಕುಟ್ಟ ಗುಣವನ್ನು ಹೊಂದಿವೆ. ಅದೇ ರೀತಿ ಲೋಹಗಳು ಉತ್ತಮ ಉಷ್ಣ ಹಾಗೂ ವಿದ್ಯುತ್ ವಾಹಕಗಳಾಗಿವೆ. ಅದೇ ರೀತಿ ಲೋಹಗಳು ಶಬ್ದವನ್ನ ಉಂಟು ಮಾಡುತ್ತೆ. ಅದೇ ಅಲೋಹಗಳಿಗೆ ಬಂದಾಗ ಇವು ಹೊಳೆಯುವುದಿಲ್ಲ. ಅಲೋಹಗಳು ಹೊಳಪನ್ನು ಹೊಂದಿಲ್ಲ ಅಥವಾ ಹೊಳೆಯುವುದಿಲ್ಲ. ಹೊಳಪನ್ನು ಹೊಂದಿಲ್ಲ ಅಥವಾ ಹೊಳೆಯುವುದಿಲ್ಲ. ಲೋಹಗಳು ಕಠಿಣವಾಗಿವೆ, ಇಲ್ಲ, ಇವು ಕಠಿಣವಾಗಿಲ್ಲ. ಅಲೋಹಗಳು ಕಠಿಣವಾಗಿಲ್ಲ. ಅಲೋಹಗಳು ಕಠಿಣವಾಗಿಲ್ಲ. ಲೋಹಗಳು ತನ್ಯ ಮತ್ತು ಕುಟ್ಟ ಗುಣ ಹೊಂದಿವೆ. ಲೋಹಗಳು ತನ್ಯ ಮತ್ತು ಕುಟ್ಟ ಗುಣ ಹೊಂದಿಲ್ಲ. ತನ್ಯ ಮತ್ತು ಕುಟ್ಟ ಗುಣ ಹೊಂದಿಲ್ಲ. ಲೋಹಗಳು ಉತ್ತಮ ಉಷ್ಣ ಹಾಗೂ ವಿದ್ಯುತ್ ವಾಹಕಗಳು ಅಲ್ಲ, ಇವು ದುರ್ಬಲ ವಾಹಕಗಳು. ಉಷ್ಣ ಹಾಗೂ ವಿದ್ಯುತ್ನ ದುರ್ಬಲ ವಾಹಕಗಳು. ದುರ್ಬಲ ವಾಹಕಗಳಾಗಿವೆ. ಲೋಹಗಳು ಶಬ್ದ ಉಂಟು ಮಾಡುವುದರಿಂದ ಅಲೋಹಗಳು ಶಬ್ದ ಉಂಟು ಮಾಡುವುದಿಲ್ಲ. ನೋಡಿ, ಈ ರೀತಿ ನೋಡಿ, ಇದು ವ್ಯತ್ಯಾಸಗಳು ಆಯ್ತು, ಅಲೋಹಗಳ ಗುಣಗಳು ಆಯ್ತು. ವ್ಯತ್ಯಾಸಗಳನ್ನು ನಾವು ಹೇಳ್ತಾ ಹೋದ್ರೆ ಅಲ್ವಾ, ವ್ಯತ್ಯಾಸಗಳನ್ನು ಹೇಳ್ತಾ ಹೋದ್ರೆ ಲೋಹಗಳು ಒಳೆಯುತ್ತವೆ, ಅಲೋಹಗಳು ಒಳೆಯುವುದಿಲ್ಲ. ಅದೇ ರೀತಿ ಲೋಹಗಳು ಕಠಿಣವಾಗಿವೆ, ಅಲೋಹಗಳು ಕಠಿಣವಾಗಿಲ್ಲ. ಲೋಹಗಳು ತನ್ಯ ಮತ್ತು ಕುಟ್ಟ ಗುಣವನ್ನು ಹೊಂದಿವೆ, ಅಲೋಹಗಳು ತನ್ಯ ಮತ್ತು ಕುಟ್ಟ ಗುಣ ಹೊಂದಿಲ್ಲ. ಲೋಹಗಳು ಉತ್ತಮ ಉಷ್ಣ ಹಾಗೂ ವಿದ್ಯುತ್ ವಾಹಕಗಳು, ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳು, ಅವು ವಾಹಕಗಳೇ ಅಲ್ಲ. ಅದೇ ರೀತಿ ಲೋಹಗಳು ಶಬ್ದವನ್ನು ಉಂಟು ಮಾಡುತ್ತವೆ, ಅಲೋಹಗಳು ಶಬ್ದವನ್ನ ಉಂಟು ಮಾಡೋದಿಲ್ಲ. ನಾವು ಲೋಹಗಳಿಗೆ ಉದಾಹರಣೆ ಕೊಡುವುದು ಕಬ್ಬಿಣ, ಚಿನ್ನ, ಅಲ್ಯೂಮಿನಿಯಂ ಇತ್ಯಾದಿ. ಇವುಗಳಿಗೆ ಬಂದವ ಆಕ್ಸಿಜನ್, ಕಾರ್ಬನ್, ಹೈಡ್ರೋಜನ್, ಇತ್ಯಾದಿ ಅಲ್ವಾ. ಇವು ಲೋಹಗಳು ಮತ್ತು ಅಲೋಹಗಳಿಗಿರುವಂತಹ ವ್ಯತ್ಯಾಸಗಳು. ಮತ್ತೆ ನಾವು ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ ಲೋಹಗಳ ಭೌತ ಗುಣಗಳು ಮತ್ತು ಅಲೋಹಗಳ ಭೌತ ಗುಣಗಳು. ತನ್ಯ ಗುಣ ಅಂದ್ರೆ ಏನು, ಕುಟ್ಯ ಗುಣ ಅಂದ್ರೆ ಏನು, ಆಮೇಲೆ ಲೋಹಗಳು ಮತ್ತು ಅಲೋಹಗಳಿಗಿರುವಂತಹ ವ್ಯತ್ಯಾಸಗಳನ್ನು ತಿಳ್ಕೊಳ್ತಾ ಬಂದಿವಿ ನಾವು ಅಲ್ವಾ. ಲೋಹಗಳು ಯಾವ ಯಾವ ಗುಣಗಳನ್ನು ಹೊಂದಿವೆ ಅಂತ ನಾವು ಪಟ್ಟಿ ಮಾಡೋದಾದ್ರೆ, ಲೋಹಗಳು ಒಳೆಯುತ್ತವೆ, ಲೋಹಗಳು ಕಠಿಣವಾಗಿವೆ, ಲೋಹಗಳು ತನ್ಯ ಮತ್ತು ಕುಟ್ಟ ಗುಣ ಹೊಂದಿವೆ, ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿವೆ, ಲೋಹಗಳು ಶಬ್ದವನ್ನ ಉಂಟು ಮಾಡುತ್ತವೆ. ಅದೇ ಅಲೋಹಗಳು ಯಾವ ಗುಣವನ್ನು ಹೊಂದಿವೆ ಅಂತ ಪಟ್ಟಿ ಮಾಡೋದಾದ್ರೆ, ಅಲೋಹಗಳು ಒಳೆಯುವುದಿಲ್ಲ, ಅಲೋಹಗಳು ಕಠಿಣವಾಗಿಲ್ಲ, ಅಲೋಹಗಳು ತನ್ಯ ಮತ್ತು ಕುಟ್ಟ ಗುಣವನ್ನ ಹೊಂದಿಲ್ಲ, ಇವು ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳಾಗಿವೆ. ಅದೇ ರೀತಿ ಇವು ಶಬ್ದವನ್ನ ಉಂಟು ಮಾಡೋದಿಲ್ಲ ಅಂತ ಇಲ್ಲಿ. ಆಮೇಲೆ ಲೋಹಗಳ ತನ್ಯ ಮತ್ತು ಕುಟ್ಯ ಗುಣ ಎಂದರೇನು ಅಂದಾಗ, ಲೋಹಗಳನ್ನು ತಂತಿಗಳನ್ನಾಗಿ ಮಾಡುವ ಗುಣವನ್ನು ತನ್ಯ ಗುಣ ಅಂತ ನಾವು ಕರಿತೀವಿ. ಲೋಹಗಳನ್ನು ಬಡಿದು ಹಾಳೆಗಳನ್ನಾಗಿ ಮಾಡುವ ಗುಣವನ್ನ ನಾವು ಕುಟ್ಯ ಗುಣ ಅಂತ ನಾವು ಕರಿತೀವಿ. ಅದೇ ಅಲೋಹಗಳಿಗೆ ಆ ಗುಣಗಳು ಇಲ್ಲ ಅಲ್ವಾ. ಅದೇ ರೀತಿ ನಾವು ವಿದ್ಯುತ್ ತಂತಿಯಲ್ಲಿ ನಾವು ಯಾಕೆ ತಾಮ್ರವನ್ನು ಬಳಸ್ತೀವಿ ಅಲ್ವಾ. ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಅದು ಒಂದು ಉತ್ತಮ ವಿದ್ಯುತ್ ವಾಹಕ, ಅದೇ ರೀತಿ ನಾವು ಲೋಹಗಳನ್ನ ಪಾತ್ರಗಳ ತಯಾರಿಕೆಯಲ್ಲಿ ಬಳಸ್ತೀವಿ ಯಾಕೆ, ಅದು ಒಂದು ಪ್ರಶ್ನೆ ಬರುತ್ತೆ. ಲೋಹಗಳಿಂದ ನಾವು ಪಾತ್ರೆಗಳನ್ನು ತಯಾರಿಸ್ತೀವಿ, ಕಾರಣ ಆ ಲೋಹಗಳು ಉತ್ತಮ ಉಷ್ಣ ವಾಹಕಗಳು, ಅಂದ್ರೆ ಅವು ತಮ್ಮ ಮೂಲಕ ಉಷ್ಣವನ್ನ ಹರಿಸ್ತವೆ. ಆದರೆ
ಕರಗೋದಿಲ್ಲ ನೋಡಿ. ಪಾತ್ರೆಗಳು ಕರ್ತವ ಒಲೆ ಮೇಲಿಟ್ರೆ? ಇಲ್ಲ. ಯಾಕಂದ್ರೆ ಅವುಗಳ ಕರಗುವ ಬಿಂದು ತುಂಬ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲ 1,000, 2,000 ಅಥವಾ 5,000 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಅವುಗಳ ಕರಗುವ ಬಿಂದು ಇರುತ್ತೆ. ಹಾಗಾಗಿ ಅವು ನಾವು ಒಲೆಯಲ್ಲಿಟ್ಟರೆ ಎಷ್ಟೇ ಉಷ್ಣ ಕೊಟ್ಟರು ಬೇಗ ಕರಗೋದಿಲ್ಲ ಮಕ್ಕಳು. ಹಾಗಾಗಿ ಅವು ಕರಗದೆ ಅದರಲ್ಲಿ ಇರುವಂಥ ಆಹಾರವನ್ನು ಬೇಯಿಸ್ತವೆ ಅಲ್ವಾ. ಆ ಬೇಯಿಸೋದ್ರಿಂದ ನಮಗೆ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ನೋಡಿ. ಅಂತಹ ಒಂದು ವಿಶೇಷ ಗುಣ ಇದೆ ಲೋಹಗಳಿಗೆ ಅಲ್ವಾ. ಅದೇ ರೀತಿ ಈ ವಿದ್ಯುತ್ ಕಂಬಗಳಲ್ಲಿ ಇರುವಂತಹ ವೈರ್ಗಳು, ಆ ವೈರ್ಗಳಲ್ಲಿ ಬಳಸುವಂತಹ ಒಂದು ಲೋಹ ಯಾವುದಪ್ಪ ಅಂದರೆ ಅದು ಅಲ್ಯೂಮಿನಿಯಂ. ಅದೇ ರೀತಿ ಲೋಹಗಳಲ್ಲೇ ಮೃದುವಾದ ಲೋಹಗಳು ಇದ್ದಾವೆ ಮಕ್ಕಳೇ. ಇವೆಲ್ಲ ಕಠಿಣ ಅಂತ ಹೇಳಿದ್ವಿ, ಆದರೆ ಮೃದು ಲೋಹಗಳು ಇದ್ದಾವೆ. ಅವು ಯಾವುವು? ಮೃದು ಲೋಹಗಳು ಯಾವುದಪ್ಪ ಅಂದರೆ ಮೃದು ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಮೃದು ಲೋಹಗಳು. ಅವುಗಳನ್ನು ಚಾಕುವಿನಿಂದ ಕತ್ತರಿಸಬಹುದು ಮಕ್ಕಳೇ. ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಅಂದಾಗ ಅದು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ನೋಡಿ, ಇದಕ್ಕೆ ಅಪವಾದ ಅಲ್ವಾ. ನಾವು ಹೇಳಿದ್ವಿ ಲೋಹಗಳು ಕಠಿಣವಾಗಿವೆ ಅಂತ ಹೇಳಿದ್ವಲ್ವಾ, ಆದ್ರೆ ಅದಕ್ಕೆ ಅಪವಾದವೆಂಬಂತೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಏನಾಗಿವೆ? ಮೃದುವಾಗಿವೆ. ಚಾಕುವಿನಿಂದ ಕತ್ತರಿಸಬಹುದಾದಂತಹ ಗುಣವನ್ನಾವು ಹೊಂದಿವೆ ಮಕ್ಕಳೇ. ಅದೇ ರೀತಿ ನಾವು ಲೋಹಗಳು ಉತ್ತಮ ವಾಹಕಗಳು ಅಂತ ಕರೆದ್ವಿ, ಉಷ್ಣ ಮತ್ತು ವಿದ್ಯುತ್ ವಾಹಕ ಅಂತ. ಆದರೆ ಪಾದರಸ ಏನಿದೆ ಅದು ದುರ್ಬಲ ವಾಹಕ. ಪಾದರಸವು ಕೂಡ ಒಂದು ದ್ರವ ಲೋಹಕ್ಕೆ ಉದಾಹರಣೆ ಮಕ್ಕಳೇ. ಪಾದರಸವು ದ್ರವ ಲೋಹಕ್ಕೆ ಉದಾಹರಣೆ ಪಾದರಸ. ಅದು ಒಂದು ದುರ್ಬಲ ವಾಹಕವಾಗಿದೆ. ದುರ್ಬಲ ವಾಹಕಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಪಾದರಸ ಅಂತ ಕೊಡುವುದು. ಆಮೇಲೆ ಅದೇ ರೀತಿ ಪಾದರಸಕ್ಕೆ ಅದೇ ರೀತಿ ಲೋಹ ದ್ರವ ಲೋಹಕ್ಕೆ ಉದಾಹರಣೆ ಕೊಡಿ ಅಂದರೆ ಅದನ್ನು ಕೊಡ್ಬೋದು, ಪಾದರಸವನ್ನೇ ಕೊಡ್ಬೋದು. ಅದೇ ನೀವು ಅದರಲ್ಲೇ ಲೋಹಗಳಲ್ಲೇ ಗ್ಯಾಲಿಯಂ ಮತ್ತು ಸೀಸಿಯಂ ಅಂತ ಇದೆ ಮಕ್ಕಳೇ. ಆ ಗ್ಯಾಲಿಯಂ ಮತ್ತು ಸೀಸಿಯಂ ಅನ್ನ ನಾವು ಅಂಗೈಯಲ್ಲಿ ಹಾಕಿಟ್ರೆ ಅದು ಕರಗುತ್ತಾ ಬರುತ್ತೆ ನೋಡಿ. ನಮ್ಮ ದೇಹದ ಉಷ್ಣಕ್ಕೆ ಕರಗುತ್ತಾ ಬರುತ್ತದೆ. ಯಾವ್ದಾವುದು? ಗ್ಯಾಲಿಯಂ ಮತ್ತು ಸೀಸಿಯಂ. ಅದೇ ಲೋಹಗಳಲ್ಲಿ ಒಂದು ದ್ರವ ರೂಪದ ಲೋಹ ಇದೆ, ಯಾವುದಪ್ಪ ಅಂದ್ರೆ ಅದು ಬ್ರೋಮಿನ್. ಬ್ರೋಮಿನ್ ಅನ್ನೋದು ಏನಪ್ಪಾ ಅಂದ್ರೆ ದ್ರವ ರೂಪದಲ್ಲಿರುವಂತಹ ಒಂದು ಅಲೋಹ. ಅಲೋಹಗಳಲ್ಲೇ ಒಂದು ದ್ರವ ರೂಪದಂತಹ ಧಾತು ಯಾವುದಪ್ಪ ಅಂದ್ರೆ ಅದು ಬ್ರೋಮಿನ್ ಮಾತ್ರ. ಅಲೋಹಗಳಲ್ಲಿ ಬಹುತೇಕ ಅನಿಲ ಸ್ಥಿತಿಯಲ್ಲಿ ಇರ್ತವೆ ಮಕ್ಕಳು. ಘನ ಸ್ಥಿತಿಯಲ್ಲಿ ಇರೋದು ಯಾವುದು? ಒಂದು ಸಲ್ಫರ್ ಬರುತ್ತೆ ಅಥವಾ ಒಂದು ರಂಜಕ ಬರುತ್ತೆ ಅಲ್ವಾ. ಆದರೆ ಅಲೋಹಗಳಲ್ಲಿ ಒಂದು ದ್ರವ ರೂಪದ ಒಂದೇ ಒಂದಿದೆ, ಬ್ರೋಮಿನ್ ಇದೆ. ಉಳಿದವೆಲ್ಲ ಅನಿಲ ಸ್ಥಿತಿಯಲ್ಲಿದೆ. ಯಾವುದು? ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್ ಇಂಥವೆಲ್ಲವೂ ಕೂಡ ಅನಿಲ ಸ್ಥಿತಿಯಲ್ಲಿರುವಂತಹ ಧಾತುಗಳು. ಇಲ್ಲಿವರೆಗೂ ನಾವು ಈ ಲೋಹಗಳ ಭೌತ ಗುಣಗಳು, ಆಮೇಲೆ ಲೋಹಗಳ ಮತ್ತು ಅಲೋಹಗಳ ಭೌತ ಗುಣಗಳು, ತನ್ಯತೆ ಅಂದರೆ ಏನು, ಕುಟ್ಯತೆ ಅಂದರೆ ಏನು, ಅದೇ ರೀತಿ ಲೋಹಗಳು ಮತ್ತು ಅಲೋಹಗಳಿಗಿರುವಂತಹ ವ್ಯತ್ಯಾಸಗಳನ್ನು ಏನಿದಾವೆ ಅಂತ ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಈ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ.